ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಐಕಿಯಾಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹಾಗೆ ನಿಮ್ಮ ಜೊತೆಗೆ ಒಂದು ಸಣ್ಣ ವ್ಲಾಗ್, ಆಮೇಲೆ ಗಿಡಗಳನ್ನೂ ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹಿಂದೆ ಒಂದು ಸಾರಿ ನಾನು ಬಂದಾಗ ಐಕಿಯಾದ್ದು ತೋರಿಸಿದ್ದೆ ನಾನು. ಈಗೂ ಕೂಡ ಒಂದು ವ್ಲಾಗನ್ನು ಮಾಡ್ತಾಯಿದ್ದೀನಿ. ಅಲ್ಲಿ ಏನು ಗಿಡಗಳಿದೆ, ನಾವು ಏನು ತೊಗೊಂಡು ಬಂದ್ವಿ ಅಂತ ನೋಡಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಐಕಿಯಾಗೆ ಹೋದ್ವಿ. ತುಂಬ ಚೆನ್ನಾಗಿದೆ ಐಕಿಯಾ. ಒನ್ ಡೇ ಪೂರ್ತಿಯಾಗಿ ನಾವು ಸ್ಪೆಂಡ್ ಮಾಡ್ಬೋದು ಅಲ್ಲಿ. ಅಷ್ಟು ಚೆನ್ನಾಗಿದೆ. ಓಡಾಡಿಕೊಂಡು ನೋಡ್ಕೊಂಡು ಬರ್ಬೋದು. ಹಾಗೆ ಅಲ್ಲಿ ಹೋಟೆಲ್ ಕೂಡ ಇದೆ, ಏನಾದರೂ ತಿನ್ನಬೇಕು ಅಂತ ಅಂದರೆ. ಒನ್ ಡೇ ನಾವು ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು. ಹಾಗೆ ಅಲ್ಲಿ ಮಟೀರಿಯಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸುತ್ತೆ ನಮಗೆ. ಬೆಂಗಳೂರಲ್ಲಿರೋರಿಗೆ ಅದು ಕಾಸ್ಟ್ ಸರಿಯಾಗಿದೆ. ಬಟ್ ಹೊರಗಡೆಯಿಂದ ಬರೋರಿಗೆ ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ವಿ ನಾವು. ಮನೆಯಲ್ಲಿ ಎಲ್ಲರೂ, ಅಕ್ಕ, ಭಾವ, ಆಮೇಲೆ ಮಕ್ಕಳು, ನಾನು, ನಮ್ಮ ಮನೆಯವರು ಎಲ್ಲರೂ ಹೋಗಿದ್ವಿ. ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡಿದ್ಲು. ನಾನು ಅವಳನ್ನ ಈ ಥರ ಹೊರಗಡೆ ಮಾಲು, ಅಂಗಡಿಗಳಿಗೆ ನಾನು ಕರ್ಕೊಂಡು ಹೋಗ್ತೀನಿ. ಅವಳು ತುಂಬಾ ಎಂಜಾಯ್ ಮಾಡ್ತಾಳೆ. ಕೆಲವೊಂದು ಸಾರಿ ಅವಳಿಗೋಸ್ಕರ ಅಂತಲೇ ಹೋಗ್ತೀವಿ ನಾವು. ಅವಳಿಗಿಷ್ಟ ಈ ರೀತಿ ಎಲ್ಲ ಓಡಾಡೋದಕ್ಕೆ. ನಾನು ಕೂಡ ಅವಳನ್ನ ಕರ್ಕೊಂಡು ಹೋಗ್ತೀನಿ. ಈ ಥರ ಹೋಗುವಾಗ ಅವಳನ್ನ ಬಿಟ್ಟು ಹೋಗಲ್ಲ ನಾನು ಹೆಚ್ಚಾಗಿ. ಅವಳು ನೋಡಿ ತುಂಬ ಎಂಜಾಯ್ ಮಾಡ್ತಾಯಿದ್ಲು. ತುಂಬ ಇಷ್ಟಪಟ್ಟು ಓಡಾಡಿಕೊಂಡು ಎಂಜಾಯ್ ಮಾಡಿದ್ಲು ಅವಳು. ಅಲ್ಲಿ ನೋಡಿ, ಎಲ್ಲ ಒಂದು ರೂಮಲ್ಲಿ ಏನು ಸೆಟಪ್ ಬೇಕಲ್ಲ, ಮಕ್ಳಿಗಾಯಿತು, ಹೊರಗಡೆ ಹಾಲ್ಗಾಯಿತು, ಅಡುಗೆ ಮನೆಗಾಯಿತು, ಚೆನ್ನಾಗಿ ಸೆಟ್ ಮಾಡಿ ಇಟ್ಟಿರ್ತಾರೆ. ನಮಗೆ ಒಂದು ಐಡಿಯಾ ಬರುತ್ತೆ, ಮನೆ ಕಟ್ಟಿಸ್ತಾ ಇದ್ದೀರಾ, ಮನೆಗೆ ಸಾಮಾನು ತೊಗೋಬೇಕು ಅನ್ನೋರು. ನೀವು ಅಲ್ಲಿಗೆ ಒಂದು ಸಾರಿ ಒಂದು ರೌಂಡ್ ಹೋಗಿ ಬಂದುಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಏನು ಇಡಬೇಕು, ಆಮೇಲೆ ಯಾವ ರೀತಿಯಾಗಿ ಇಡಬೇಕು. ವಾಸ್ತು ಪ್ರಕಾರನೂ ಅಲ್ಲಿ ಇಟ್ಟಿದ್ದಾರೆ. ನೀವು ಒಂದು ಸಾರಿ ವಿಸಿಟ್ ಮಾಡಿ. ಹಾಗೆ ನಾನು ನನ್ನ ಒಂದು ಇಷ್ಟವಾದಂಥ ಪ್ಲೇಸಿಗೆ ಬಂದೆ. ಇಲ್ಲಿ ಹೂವಿನ ಗಿಡಗಳನ್ನು ಇಟ್ಟಿದ್ದಾರೆ. ಆಮೇಲೆ ಮನಿ ಪ್ಲ್ಯಾಂಟು, ಶೋ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದಾರೆ. ನೋಡಿ, ಸೇವಂತಿಗೆ 2 ಥರ ಇದೆ. ಲಾಸ್ಟ್ ಟೈಮ್ ಕೂಡ ಇದೇ ಕಲರ್ ಇತ್ತು ಅಂತ ಅಂದ್ಕೊಳ್ತೀನಿ. 150 ರೂಪಾಯಿಗೆ ಒಂದು ಪಾಟ್ ವಿತ್ ಪಾಟ್ ಕೊಡ್ತಾರೆ. ಅವರು ಆದಷ್ಟು ಎಲ್ಲನೂ ಕೊಕೊಪಿಟಲ್ಲೇ ಹಚ್ಚಿದ್ದಾರೆ. ಹೂಗಳು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಆ ಹೂ ನೋಡಿಬಿಟ್ಟೆ ತೊಗೋಬೇಕು. ಬಟ್ ಅಷ್ಟು ಹೂ ಬಂದಿರೋದನ್ನು ತೊಗೊಂಡ್ಬಿಟ್ರೆ ಏನಾಗುತ್ತೆ, ಕೆಲವೊಂದು ಸಾರಿ ಬಾಡೋಗ್ಬಿಡ್ತವೆ. 150 ರುಪೀಸ್ಗೆ ಇದೆ. ಹಾಗೆ ಮನಿ ಪ್ಲ್ಯಾಂಟ್ ಎಲ್ಲ 70 ಇದೆ ಅದು. ಇಲ್ಲಿ ಎಲ್ಲ ಸೆರಾಮಿಕ್ ಪಾಟ್ಗಳನ್ನು ಇಟ್ಟಿದ್ದಾರೆ. ಫೈಬರ್ ಪಾಟು, ಆಮೇಲೆ ಮಣ್ಣಿನ ಪಾಟ್ಗಳು, ಈ ಥರ ಎಲ್ಲ ವೆರೈಟಿ ಇದೆ ಫ್ರೆಂಡ್ಸ್. ಟಿನ್ನಿಂದಿದೆ, ತುಂಬ ವೆರೈಟಿ ಇದ್ದಾವೆ. ಈ ಸಾರಿ ನಾನು ಅಷ್ಟು ವಿಡಿಯೋ ಮಾಡಿಲ್ಲ. ಹೋದ ಸಾರಿ, ಯಾಕಂದರೆ ಲಾಸ್ಟ್ ಟೈಮ್ ನಾನು ಎಲ್ಲ ಥರನೂ ತೋರಿಸಿದ್ದೆ ನಿಮಗೆ. ಈ ಸಾರಿ ಒಂದು ಸಣ್ಣ ಕ್ಲಿಪ್ಪನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಥೋರಿಯಮ್ ಇದೆ ನೋಡಿ ಇಲ್ಲಿ ರೆಡ್ ಕಲರ್ ಇದೆ. ಆಮೇಲೆ ಪೀಸ್ ಲಿಲ್ಲಿ ಇದೆ. ಇನ್ನೊಂದು ಏನಂದರೆ ಕೆಥೋಲಿಯಾ ಅನ್ನೋ ಗಿಡ ಇದೆ, ಅದರಲ್ಲಿ ಲೈನ್ ಬರುತ್ತೆ ನೋಡಿ, ಅದು ಝೀಝಿ ಪ್ಲ್ಯಾಂಟು. ಆಮೇಲೆ ಒಂದು ರೀತಿ ಸ್ನೇಕ್ ಪ್ಲ್ಯಾಂಟು, ಆಮೇಲೆ ಬರ್ಡ್ಸ್ ನೆಸ್ಟ್ ಪ್ಲ್ಯಾಂಟು, ಸಿಂಗೋನಿಯಮ್ಮು, ಈ ಥರ ಕ್ರೋಟೋನು ಎಲ್ಲ ಇದೆ. ಈ ಥರ ಇಂಡೋರ್ ಗಿಡಗಳನ್ನು ಇವರು ಜಾಸ್ತಿ ಇಟ್ಟಿದ್ದಾರೆ ಹೆಚ್ಚಾಗಿ. ಬಿಸಿಲಿಗೆ ಬೀಳುವಂಥ ಗಿಡಗಳನ್ನು ಇಟ್ಟಿಲ್ಲ, ಯಾಕಂದರೆ ಅವರು ಕೂಡ ಒಳಗಡೆ ಇಡೋದ್ರಿಂದ ಹಾಳಾಗುತ್ತೆ ಅನ್ನೋಕ್ಕೋಸ್ಕರ. ನೋಡಿ, ಇಲ್ಲೆಲ್ಲ ಪಾಟ್ಗಳು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದರೆ ಅದು ನೋಡಿದ ತಕ್ಷಣವೇ ತೊಗೋಬೇಕು. ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸುತ್ತೆ, ನೋಡಿಬಿಟ್ಟು ತೊಗೋಬೇಕು. ಪ್ಲಾಸ್ಟಿಕ್ ಪಾಟ್ಗಳೆಲ್ಲ ಸ್ವಲ್ಪ ಕಡಿಮೆ ರೇಟಿಗಿದೆ, ತೊಂದರೆ ಇಲ್ಲ. ಬಟ್ ಟಿನ್ನು ಮತ್ತು ಸೆರಾಮಿಕ್ ಪಾಟು, ಆದರೆ ಕಾಸ್ಟಿಗೆ ತಕ್ಕನಾಗೆ ಅದರ ಮಟೀರಿಯಲ್ ಕೂಡ ಇದೆ ಫ್ರೆಂಡ್ಸ್. ಇಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಇದು ಬಿದಿರಿಂದಿದೆ. ತುಂಬ ಚೆನ್ನಾಗಿದ್ದಾವೆ ಎಲ್ಲ ಕೂಡ ಐಟಮ್ಸು. ನೋಡೋದಕ್ಕೆ ಮಾತ್ರ ಸೂಪರಾಗಿ ಕಾಣುತ್ತೆ. ಅಮೌಂಟ್ ಕೂಡ ಚೆನ್ನಾಗಿದೆ. ಹಾಗೆ ಇಲ್ಲೇ ನೋಡಿ, ಬ್ಯಾಂಬೂ ಗಿಡ ಇದೆ. ಇಲ್ಲೂ ಕೂಡ ಒಂದಿಷ್ಟು ಆ್ಯಂಥೋರಿಯಮ್ ಪಿಂಕ್ ಇದೆ. ಇಲ್ಲಿ ಕ್ರೋಟೋನ್ ಗಿಡಗಳು, ಆಮೇಲೆ ಝೇಡ್ ಪ್ಲ್ಯಾಂಟು ದಪ್ಪ ಬರುತ್ತೆ ನೋಡಿ, ಆ ಝೇಡ್ ಪ್ಲ್ಯಾಂಟ್ ಇದೆ. ಕ್ರೆಶುಲಾ ಓವಾಟ ಅಂತಾರೆ. ಆಮೇಲೆ ಆಲುವೆರಾ ಇದೆ. ಇಲ್ಲಿ ನಮ್ಮ ಅಕ್ಕ ಒಂದು ಸ್ವಲ್ಪ ಗಿಡಗಳನ್ನು ತೊಗೊಂಡ್ಳು, ನಾನು ತೊಗೋಲಿಲ್ಲ ಫ್ರೆಂಡ್ಸ್. ಇಲ್ಲಿ ನಮ್ಮ ಅಕ್ಕ ಮಾತ್ರ ತೊಗೊಂಡ್ಳು. ಸ್ನೇಕ್ ಪ್ಲ್ಯಾಂಟ್ಸು, ಅರೇಕಾ ಪಾಮು ಇದೆಲ್ಲ ಇಟ್ಟಿದ್ದಾರೆ. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಗ್ರೀನ್ರಿಯಾಗಿ ಒಂದು ಎಲೆ ಕೂಡ ಬಾಡಿಲ್ಲ ಫ್ರೆಂಡ್ಸ್ ಅಲ್ಲಿ. ಆ ಥರ ಮೇಂಟೆನೆನ್ಸ್ ಎಲ್ಲ ಮಾಡಿದ್ದಾರೆ.
ಆಮೇಲೆ ಇಲ್ಲೇನಂದರೆ ನೋಡಿ, ಇದೆಲ್ಲ ಕ್ರೋಟನ್ ಗಿಡದ ಜೊತೆಗೆ ಅದರ ವೆರೈಟಿನೇ ಅದೆಲ್ಲ ಇಟ್ಟಿದ್ದಾರೆ. ಇದೊಂದು ಗಿಡ ಇದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ ಕಾಸ್ಟ್ ಜಾಸ್ತಿ, 500 ರೂಪಾಯಿ 400 ರೂಪಾಯಿಗೆಲ್ಲ ಅವರು ಇಟ್ಟಿರೋದು. ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಈ ರೀತಿಯಾಗಿ ಇಟ್ಟಿದ್ದಾರೆ. ಇದು ನೋಡಿ 200 ರೂಪಾಯಿ ಆ್ಯಂಥೋರಿಯಮ್ಮೆ. ಇದು ಒಂಥರ ಪರ್ಪಲಿಶ್ ಇದೆ, ಆ ಥರ ಗಿಡ ಇದು. ಮನಿ ಪ್ಲ್ಯಾಂಟ್ ಮಾತ್ರ 70-100 ರುಪೀಸಿಗೆ ಇಟ್ಟಿದ್ದಾರೆ. ಇದೆಲ್ಲ ಸೆರಾಮಿಕ್ ಪಾಟು, ಕೆಲವೊಂದು ಫೈಬರ್ ಪಾಟ್ ಇದೆ, ಕೆಳಗಡೆ ಬಿದ್ದರೂ ಒಡೆಯಲ್ಲ ಆ ಥರದ್ದು. ನಮ್ಮ ಅಕ್ಕ ಕೂಡ ಒಂದಿಷ್ಟು ಗಿಡಗಳನ್ನು ತೊಗೊಂಡ್ಲು, ಅದೇನು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಬನ್ನಿ. ಇದು ನೋಡಿ ಬರ್ಡ್ಸ್ ನೆಸ್ಟ್ ಫರ್ನ್. ಇದು ಈ ರೀತಿಯಾಗಿ ಬರುತ್ತೆ. ನಡುವೆ ಏನು ಇದೆಯಲ್ಲ, ಅಲ್ಲಿ ಗುಬ್ಬಿಗಳು ಮರಿ ಇಡೋದಕ್ಕೆ ಅನುಕೂಲ ಆಗುತ್ತಂತೆ. ಅಂಥ ಗಿಡನ ಇಟ್ಟಿದ್ದಾರೆ. ಅದ್ರ ಹಿಂದೆ ಬೀಜಗಳು, ಎಲೆ ಹಿಂದೆ ಬೀಜಗಳು ಬರುತ್ತೆ. ಅದನ್ನು ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ. ಹಾಗೆ ಇದು ಆ್ಯಂಥೋರಿಯಮ್ ಗಿಡ. ಇದು ಏನಂದರೆ ಪಿಂಕಿಶಲ್ಲಿದೆ. ಇದರಲ್ಲಿ ರೆಡ್ ಬರುತ್ತೆ, ಪರ್ಪಲ್ ಬರುತ್ತೆ, ಸುಮಾರು ವೆರೈಟಿ ಬರುತ್ತೆ. ಇದು ತುಂಬ ಹೆಲ್ದಿಯಾಗಿತ್ತು. ಇನ್ನೊಂದು ಹೂ ಬಂದಿತ್ತು, ಅದು ಕಟ್ಟಾಗಿದೆ ನೋಡಿ, ನಾವು ತರಬೇಕಾದ್ರೆ ಕಟ್ಟಾಗಿದೆ. ಹೆಲ್ದಿಯಾಗಿರುವಂಥ ಪ್ಲ್ಯಾಂಟು. ಆಮೇಲೆ 2 ಅರೇಕಾ ಪಾಮ್ ಗಿಡಗಳನ್ನು ತೊಗೊಂಡು ಬಂದಳು. ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ತುಂಬ ಹೆಲ್ದಿಯಾಗಿದೆ. ಎಲ್ಲ ಇಂಡೋರಲ್ಲೇ ಇಡಿ ಅಂತ ಅವರು ಹೇಳಿಕೊಟ್ಟಿದ್ದಾರೆ. ಇದನ್ನೆಲ್ಲ ರೀಪೋರ್ಟ್ ಮಾಡಬೇಕು. ಸಾಧ್ಯ ಆದರೆ ರೀಪೋರ್ಟ್ ಮಾಡುವಾಗ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಒಟ್ಟು 4 ಗಿಡಗಳನ್ನು ತೊಗೊಂಡು ಬಂದಳು. 500 ರೂಪಾಯಿಗೆ ಒಂದು, ಮಿನಿಮಮ್ 400 ರೂಪಾಯಿಂದ 500 ರೂಪಾಯಿಗೆ ಒಂದಿದೆ ಗಿಡಗಳು. ತುಂಬ ಚೆನ್ನಾಗಿದೆ. ಏನಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸುತ್ತೆ, ತೊಂದರೆ ಇಲ್ಲ. ಗಿಡಗಳು ಚೆನ್ನಾಗಿದ್ದರೆ ಸಾಕಲ್ವ, ಹಾಗೆ. ಇದು ಯಾವುದಕ್ಕೂ ಅವರು ಮಣ್ಣನ್ನು ಮಿಕ್ಸ್ ಮಾಡಿಲ್ಲ, ಬರೀ ಕೊಕೊಪಿಟಲ್ಲೇ ಹಾಕಿದ್ದಾರೆ. ಇದನ್ನು ರಿಪೋರ್ಟ್ ಮಾಡಿ ಇಂಡೋರಲ್ಲೇ ಇಡೋಕ್ಕೆ ಹೇಳಿದ್ರು ಅವರು. ಇಂಡೋರಲ್ಲಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ, ಜಾಸ್ತಿ ಬಿಸಿಲಿಗೆ ಇಡಬೇಡ ಅಂತ ಹೇಳಿದ್ದಾರೆ. ರಿಪೋರ್ಟ್ ಮಾಡಬೇಕಾದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ ಸಾಧ್ಯ ಆದರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.